ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಬಲವರ್ಧನೆ 8ನೇ ತರಗತಿ ವಿಜ್ಞಾನ ವಿಷಯದ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಬರುವಂತಹ ಶೀರ್ಷಿಕೆ 1ರ 3 ಕಲಿಕಾ ಫಲಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಶೀರ್ಷಿಕೆ 1 ನೈಸರ್ಗಿಕ ಸಂಪನ್ಮೂಲಗಳು. ಸೊ ಇಲ್ಲಿ ನಿಮಗೆ 3 ಕಲಿಕಾ ಫಲಗಳಿವೆ. ಇವಿಷ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀನಿ. ಸೊ ಕಲಿಕಾ ಫಲ 1 ಬರಿದಾಗುವ ಮತ್ತು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳನ್ನು ವರ್ಗೀಕರಿಸುವುದು. ಇಲ್ಲೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ವಿವಿಧ ವಸ್ತುಗಳನ್ನು ಪಟ್ಟಿ ಮಾಡಿ. ಸೊ ನೀವು ಯಾವೆಲ್ಲ ವಸ್ತುಗಳನ್ನ ಬಳಸ್ತೀರಾ? ಆಹಾರವನ್ನು ಬಳಸ್ತೀರಾ, ಪೆಟ್ರೋಲನ್ನು ಬಳಸ್ತೀರಾ, ಡೀಸೆಲ್, ಏಕೆಂದರೆ ವಾಹನಗಳಿಗೆ ಇವು ಇಂಧನವಾಗಿ ಬಳಸ್ತೇವೆ. ಬಟ್ಟೆಗಳು, ಸೀಮೆ ಎಣ್ಣೆ, ವಾಹನವಾಗಿ ಗಾಳಿ, ಬೆಳಕು, ನೀರು, ಮಣ್ಣು, ಅಗ್ನಿ, ಪ್ಲಾಸ್ಟಿಕ್ಗಳು, ಪಾತ್ರೆಗಳು, ಗಿಡಮರಗಳು, ಇವೆಲ್ಲವನ್ನ ಇನ್ನೂ ಹೆಚ್ಚಿನ ವಸ್ತುಗಳನ್ನು ನಾವು ಬಳಸ್ತೀವಿ. ಸೊ ಇವಿಷ್ಟು ನಮಗೆ ಗೊತ್ತಿದೆ, ನಾವು ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು. ಸೊ ಈಗ ನಮಗೆ ಇಲ್ಲೇನು ಪಟ್ಟಿ ಮಾಡಿದಿರ ನೋಡಿ, ಆ ಪಟ್ಟಿ ಮಾಡಿರುವಂತಹ ವಸ್ತುಗಳಲ್ಲಿ ಬರಿದಾಗದ ಮತ್ತೆ ಬರಿದಾಗದೇ ಇರುವಂತಹ ಸಂಪನ್ಮೂಲಗಳನ್ನ ವರ್ಗೀಕರಿಸಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಬರಿದಾಗುವ ಸಂಪನ್ಮೂಲಗಳಿದಾವೆ, ಇಲ್ಲಿ ಬರಿದಾಗದ ಸಂಪನ್ಮೂಲಗಳು ಅಂದ್ರೆ ಮುಗಿಯದ ಸಂಪನ್ಮೂಲಗಳು. ಸೊ ಬರಿದಾಗುವಂಥವು ಯಾವುವು? ಪೆಟ್ರೋಲ್ ಬಳಸಿದ್ರೆ ಖಾಲಿ ಆಗುತ್ತೆ, ಡೀಸೆಲ್ ಬಳಸಿದ್ರೆ ಖಾಲಿ ಆಗುತ್ತೆ, ಸೀಮೆ ಎಣ್ಣೆ, ಕಲ್ಲಿದ್ದಲು ಇವೆಲ್ಲ ಬಳಸಿದ್ರೆ ಖಾಲಿ ಆಗುತ್ತೆ. ಬೆಳಕು ಖಾಲಿಯಾಗದ ಸಂಪನ್ಮೂಲ. ಗಾಳಿ ಅದು ಸಹ ಬರಿದಾಗುವುದಿಲ್ಲ, ನೀರು ಬರಿದಾಗೋದಿಲ್ಲ, ಮಣ್ಣು ಸಹ ಬರಿದಾಗೋದಿಲ್ಲ, ಗಿಡ ಮರಗಳು ಸಹ ಬರಿದಾಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ನಾವು ಬಳಸುವಂತ ಪ್ರತಿಯೊಂದು ಸಂಪನ್ಮೂಲಗಳನ್ನ ಈ ರೀತಿ ನಾವು ಸಪರೇಟ್ ಅನ್ನ ಮಾಡಬಹುದು. ಸೊ ನಾನು ಎಲ್ಲಾ ವಿಷಯಗಳಿಗೂ ಸಂಬಂಧಪಟ್ಟಂತೆ 5ರಿಂದ 9ನೇ ತರಗತಿಯ ಎಲ್ಲ ವಿಷಯಗಳಿಗೂ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ದಯಮಾಡಿ ನೀವು ನಮಗೆ ಈ ವಿಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಚಟುವಟಿಕೆ 1.2. ಸೊ ಇದರಲ್ಲಿ ಏನು ಪ್ರಶ್ನೆ ಅಂದ್ರೆ, ನಿಮ್ಮ ನೆರೆಯವರು ಯಾವುದಾದರೂ 3 ಮನೆಗಳನ್ನ ಭೇಟಿ ಮಾಡಿ ಕಳೆದ 3 ತಿಂಗಳಲ್ಲಿ ಅವರು ಬಳಸಿದ ಶಕ್ತಿ ಮೂಲಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ. ಅಂದ್ರೆ ನಿಮ್ಮ ಅಕ್ಕಪಕ್ಕದ 3 ಮನೆಗಳಿಗೆ ಭೇಟಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ನಾವಿಲ್ಲಿ ನಿಮಗೆ ಕೊಟ್ಟಿದ್ದೀನಿ ನೋಡಿ. ಸೊ ಇಲ್ಲಿ ಮನೆ 1, ಮನೆ 2, ಮನೆ 3. ಸೊ ಕುಟುಂಬದ ಯಜಮಾನನ ಹೆಸರು. ಸೊ ನೀವು ಯಾವುದನ್ನಾದ್ರೂ ಬರೀರಿ. ಆನಂದ್ ರಂಗಣ್ಣ ಅಂತ ಬರ್ದಿದ್ದೀನಿ. ಸೊ ಮನೆ 1ರಲ್ಲಿ 8 ಮಂದಿ ಸದಸ್ಯರಿದ್ದಾರೆ, ಇಲ್ಲಿ 2 ಮಂದಿ ಸದಸ್ಯರಿದ್ದಾರೆ, ಇಲ್ಲಿ 5 ಮಂದಿ ಸದಸ್ಯರಿದ್ದಾರೆ. ಸೊ ಇಲ್ಲಿ ಕುಟುಂಬದ ಸದಸ್ಯರ ಉದ್ಯೋಗ, ಇಲ್ಲಿ ಕೃಷಿಯನ್ನ ಅವಲಂಬಿಸಿದ್ದಾರೆ, ಇಲ್ಲಿ ಅವರು ಶಿಕ್ಷಕರಾಗಿದ್ದಾರೆ. ಸೊ ಇಲ್ಲಿ ಅವರು ಕೂಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇವರು ಬಳಸುವಂತಹ ಅಡುಗೆ ಅನಿಲ ಯಾವುದು ಅಂದ್ರೆ ಸೀಮೆ ಎಣ್ಣೆನ ಬಳಸ್ತಾರೆ. ಈ ಮನೆಯಲ್ಲಿ 2ನೇ ಮನೆಯಲ್ಲಿ LPG ಗ್ಯಾಸ್ ಅನ್ನ ಬಳಸ್ತಾ ಇದ್ದಾರೆ, 3ನೇ ಮನೆಯಲ್ಲಿ ಕಟ್ಟಿಗೆಯನ್ನ ಬಳಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ 5ನೇ ಪ್ರಶ್ನೆ, ಪ್ರತಿ ತಿಂಗಳು ಇಂಧನದ ವೆಚ್ಚ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 500 ರೂಪಾಯಿಯನ್ನ ಬಳಸ್ತಾರೆ. ಸೊ ಇಲ್ಲಿ 1100 ರೂಪಾಯಿ, ಯಾಕೆಂದ್ರೆ ಗ್ಯಾಸ್ ಅನ್ನ ಆಗೋದ್ರಿಂದ 1100 ರೂಪಾಯಿ ಆಗುತ್ತೆ. ಸೊ ಕಟ್ಟಿಗೆಗೂ ಸಹ 500 ರೂಪಾಯಿ ಬೇಕಾಗುತ್ತೆ. ಸೊ ಇಲ್ಲಿ ಕುಟುಂಬದಲ್ಲಿರುವ ವಾಹನಗಳ ಸಂಖ್ಯೆ ಕೇಳಿದರೆ, ಈ ಕುಟುಂಬದಲ್ಲಿ 1 ವಾಹನ, ಈ ಕುಟುಂಬದಲ್ಲಿ 2, ಈ ಕುಟುಂಬದಲ್ಲಿ ಯಾವುದೇ ರೀತಿಯ ವಾಹನಗಳಿಲ್ಲ. ಸೊ ವಾಹನಗಳಿಗೆ ಪ್ರತಿ ತಿಂಗಳು ಉಪಯೋಗಿಸುವಂತಹ ಇಂಧನದ ವೆಚ್ಚ ಇಲ್ಲಿ 2000, ಇಲ್ಲಿ 3000, ಯಾಕಂದ್ರೆ 2 ವೆಹಿಕಲ್ ಅಲ್ಲ, ಸೊ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಳಸುವ ವಿದ್ಯುತ್ ಶಕ್ತಿ ಪ್ರಮಾಣ, ಇಲ್ಲಿ 60 ವ್ಯಾಟ್, ಇಲ್ಲಿ 100 ವ್ಯಾಟ್, ಇಲ್ಲಿ 58 ವ್ಯಾಟ್. ಪ್ರತಿ ತಿಂಗಳು ವಿದ್ಯುತ್ ಬಳಕೆಯ ವೆಚ್ಚ ಈಗ ಅಟ್ ಪ್ರೆಸೆಂಟ್ 0 ಬಿಲ್ ಇರೋದ್ರಿಂದ ಎಲ್ಲ ಕಡೆನೂ 0 ಅಂತಾನೆ ಹಾಕಿರೋದು. ಸೊ ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್ ಇಂಧನ ಉಳಿತಾಯಕ್ಕೆ ನಿಮ್ಮ ಸಲಹೆಗಳು. ನೀವು ಯಾವೆಲ್ಲ ಸಲಹೆಗಳನ್ನ ಕೊಡ್ತೀರಾ ಇಂಧನಗಳನ್ನ ಉಳಿತಾಯ ಮಾಡಲಿಕ್ಕೆ? ಮೊದಲನೇದಾಗಿ ಹೆಚ್ಚು ಸಾರ್ವಜನಿಕ ಸಾರಿಗೆಗಳನ್ನು ಬಳಸುವುದು. ಹೆಚ್ಚಾಗಿ ನಾವು ಅದನ್ನ ಬಳಸೋದ್ರಿಂದ ಇಂಧನವನ್ನ ಉಳಿತಾಯ ಮಾಡಬಹುದು. ವಾಹನಗಳ ನಿಯಮಿತ ನಿರ್ವಹಣೆ, ಕರೆಕ್ಟ್ ಟೈಮಿಗೆ ಸರಿಯಾಗಿ ಅದನ್ನ ಏನ್ ಮಾಡಬೇಕು, ನಾವು ಸರ್ವಿಸ್ ಅನ್ನ ಮಾಡಿಸ್ಬೇಕು, ಇಲ್ಲಾಂದ್ರೆ ಹೆಚ್ಚು ಇಂಧನಗಳನ್ನ ತೆಗೆದುಕೊಳ್ಳುತ್ತೆ. ಟ್ರಾಫಿಕ್ ನಲ್ಲಿ ವಾಹನಗಳ ಎಂಜಿನ್ ಅನ್ನ ಆಫ್ ಮಾಡಬೇಕು, ಅಂದ್ರೆ ಸ್ಥಗಿತಗೊಳಿಸಬೇಕು. ಮತ್ತೆ ಸ್ಥಿರ ಮತ್ತು ಮಿತ ವೇಗದಲ್ಲಿ, ಹೆಚ್ಚು ವೇಗನೂ ಬಳಸಬಾರ್ದು, ಕಡಿಮೆನು. ಸೊ ಸ್ಥಿರ ಮತ್ತೆ ಮಿತ ವೇಗದಲ್ಲಿ ಚಾಲನೆ ಮಾಡೋದ್ರಿಂದ ಉಳಿತಾಯವನ್ನ ಮಾಡಬಹುದು ಇಂಧನವನ್ನ. ನೆಕ್ಸ್ಟ್ ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿರುವಂತೆ ಸಹ ನೋಡ್ಕೋಬೇಕು. ಕಡಿಮೆ ಆದ್ರೆ ಮತ್ತೆ ಏನಾಗುತ್ತೆ, ಇಂಧನ ಜಾಸ್ತಿ ಬೇಕಾಗುತ್ತೆ. ತದನಂತರ ಹತ್ತಿರದ ಸ್ಥಳಗಳಿಗೆ ಸೈಕಲ್ ಅನ್ನ ಬಳಸೋದು ಅಥವಾ ಕಾಲ್ನಡಿಗೆಯನ್ನ ಬಳಸೋದ್ರಿಂದಲೂ ಸಹ ಇಂಧನವನ್ನ ನಾವು ಉಳಿತಾಯ ಮಾಡಬಹುದು. ನೆಕ್ಸ್ಟ್ ಚಟುವಟಿಕೆ 1.3. ನಿಮ್ಮ ಹತ್ತಿರದ ಬಯೋಗ್ಯಾಸ್ ಘಟಕಕ್ಕೆ ಶಿಕ್ಷಕರೊಂದಿಗೆ ಭೇಟಿ ನೀಡಿ ಬಯೋಗ್ಯಾಸ್ ಘಟಕ ಸ್ಥಾಪನೆ ಮತ್ತು ಅದರಿಂದಾಗುವ ಉಪಯೋಗಗಳ ಕುರಿತು ಮಾಹಿತಿ ಸಂಗ್ರಹಿಸಿ ಅಗತ್ಯವಿದ್ದಲ್ಲಿ ಅಂತರ್ಜಾಲ ಬಳಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಬಯೋಗ್ಯಾಸ್ ಘಟಕದ ಸ್ಥಾಪನೆಗೆ ತಗುಲಿರುವ ವೆಚ್ಚ. ಸೊ ನಾವು ವಿಸಿಟ್ ಮಾಡಿದಾಗ ಅವ್ರು ನಮ್ಗೆ ಹೇಳಿದಷ್ಟು 35,000
ಸೊ ಅದರ ಸ್ಥಾಪನೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂದರೆ, ಸೊ ಯಾಕೆ ಅಂತ ಹೇಳಿದ್ರೆ ಪರಿಸರದ ಮಾಲಿನ್ಯದ ಹರಿವು ಹೌದಲ್ವಪ್ಪ. ಸೊ ಜನಗಳಿಗೆ ನಾವು ಪರಿಸರದ ಮಾಲಿನ್ಯದ ಅರಿವಿನ ಬಗ್ಗೆ ತಿಳಿಸ್ಬೇಕು, ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಮತ್ತೆ ಅದು ಬಯೋಗ್ಯಾಸ್ ತುಂಬಾ ಕಡಿಮೆ ವೆಚ್ಚ, ಹೆಚ್ಚನ್ನ ಕಡಿಮೆ ವೆಚ್ಚ ತಗೊಳ್ಳೋದಿಲ್ಲ, ಕಡಿಮೆ ವೆಚ್ಚ, ಮತ್ತೆ ಅವುಗಳ ಒಂದು ದಕ್ಷತೆ ಹೆಚ್ಚಿರ್ತದೆ. ಮತ್ತೆ ಪರಿಸರ ಸ್ನೇಹಿ ಎಂಬ ಅರಿವನ್ನ ಜನಗಳಲ್ಲಿ ಮೂಡಿಸೋದ್ರಿಂದ ಸೊ ಬಯೋಗ್ಯಾಸ್ ಘಟಕದ ಸ್ಥಾಪನೆಯನ್ನು ನಾವು ಹೆಚ್ಚಾಗಿ ಮಾಡಬಹುದು. ನೆಕ್ಸ್ಟ್ 3ನೇ ಪ್ರಶ್ನೆ, ಬಳಕೆಯಾಗುತ್ತಿರುವ ಜೈವಿಕ ವಸ್ತುಗಳ ಪ್ರಮಾಣ. ಸೊ ಪ್ರೆಸೆಂಟ್ ಆಗಿ ಬಳಕೆಯಾಗುತ್ತಿರುವಂತಹ ಜೈವಿಕ ವಸ್ತುಗಳ ಪ್ರಮಾಣ ತುಂಬಾನೇ ಕಡಿಮೆ ಇದೆ, ಮತ್ತೆ ದೊರೆಯುತ್ತಿರುವ ಶಕ್ತಿಯ ಪ್ರಮಾಣ ಅದರಿಂದ ಅಧಿಕನೇ ಇದೆ. ಓಕೆನಾ. ಸೊ ಬಿಡುಗಡೆ ಆಗುತ್ತಿರುವಂತಹ ಉಪತ್ಯಾಜ್ಯಗಳು ಮತ್ತು ಅವುಗಳ ಬಳಕೆಗಳು, ಸೊ ಅದರಿಂದ ಬಿಡುಗಡೆ ಆಗುವಂತಹ ತುಂಬಾ ಕಡಿಮೆ ಉಪತ್ಯಾಜ್ಯಗಳು, ಹೆಚ್ಚಿನ ಮಟ್ಟಿಗೆ ಬೈ ಪ್ರಾಡಕ್ಟ್ಸ್ ಬಯೋಗ್ಯಾಸ್ ಇಂದ ರಿಲೀಸ್ ಆಗೋದಿಲ್ಲ, ಮತ್ತೆ ಅವುಗಳ ಮರುಬಳಕೆನೂ ಸಹ ತುಂಬಾ ಸರಳವಾಗಿ ನಾವು ಬಳಸಬಹುದು. ನೆಕ್ಸ್ಟ್ ಇಲ್ಲಿಗೆ ನಿಮಗೆ ಕಲಿಕಾಫಲ 1 ಕಂಪ್ಲೀಟ್ ಆಗಿದೆ ಮಕ್ಕಳ. ನೆಕ್ಸ್ಟ್ ನಾವು ಕಲಿಕಾಫಲ 1.2ಕ್ಕೆ ಹೋಗೋಣ. ಇಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಗಣಿಗಾರಿಕೆ, ಸಂಸ್ಕರಣೆ ಮತ್ತು ಉಪಯೋಗಗಳನ್ನ ತಿಳಿಯುವರು. ಸೊ ಮೊದಲನೇ ಚಿತ್ರ ನೋಡೋಣ. ಈ ಕೆಳಗಿನ ಚಿತ್ರಗಳಲ್ಲಿ ಕಲ್ಲಿದ್ದಲಿನ ಉತ್ಪನ್ನಗಳನ್ನ ಹೆಸರಿಸಿ ಮತ್ತೆ ಉಪಯೋಗಗಳನ್ನ ತಿಳಿಸಿ. ಸೊ ಮೊದಲನೇ ಚಿತ್ರದಲ್ಲಿರುವಂತಹದ್ದು ಕಲ್ಲಿದ್ದಲು. ಅದನ್ನ ಎಲ್ಲಿ ಬಳಸ್ತಾರೆ? ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ, ಅಂದ್ರೆ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಹೆಚ್ಚಾಗಿ ಕಲ್ಲಿದ್ದಲನ್ನ ಬಳಸ್ತಾರೆ. ಉದ್ದಿಮೆಗಳಲ್ಲಿ, ಸಿಮೆಂಟ್ ತಯಾರಿಕೆಗಳಲ್ಲಿ ಬಳಸ್ತಾರೆ. ಸೊ 2ನೇ ಚಿತ್ರ ನೋಡಿ, ಇದು ಕೋಕ್ನ ಚಿತ್ರ. ಸೊ ಇದನ್ನ ಎಲ್ಲಿ ಬಳಸ್ತಾರೆ? ಜಲಾನಿಲ ತಯಾರಿಕೆಯಲ್ಲಿ, ಉಕ್ಕಿನ ಉತ್ಪಾದನೆಯಲ್ಲಿ, ಲೋಹೋದ್ಧರಣದಲ್ಲಿ ಅಪಕರ್ಷಣಕಾರಿಯಾಗಿ ಇದನ್ನ ಬಳಸ್ತಾರೆ. ನೆಕ್ಸ್ಟ್ ಇನ್ನ 3ನೇ ಚಿತ್ರ ನೋಡಿ. ಸೊ ಇದು ಟಾರ್ ಅಥವಾ ಕೋಲ್ ಟಾರ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಔಷಧಗಳಲ್ಲಿ, ಸ್ಫೋಟಕಗಳಲ್ಲಿ, ಸುವಾಸಿಕಗಳಲ್ಲಿ ಅಂದ್ರೆ ಪರ್ಫ್ಯೂಮ್ಸ್ಗಳಲ್ಲಿ, ಪ್ಲಾಸ್ಟಿಕ್ಗಳಲ್ಲಿ, ನ್ಯಾಪ್ಥಲಿನ್ ಗುಳಿಗೆಗಳಲ್ಲಿ ಮತ್ತೆ ಸಂಶ್ಲೇಷಿತ ಬಣ್ಣಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ನೆಕ್ಸ್ಟ್ ಚಟುವಟಿಕೆ 1.2, ಕೆಳಕಂಡ ಚಿತ್ರಗಳನ್ನ ವೀಕ್ಷಿಸಿ ಪೆಟ್ರೋಲಿಯಂನ ವಿವಿಧ ಘಟಕಗಳ ಉಪಯೋಗಗಳನ್ನ ಬರೆಯಿರಿ. ಸೊ ಮೊದಲನೇ ಚಿತ್ರವನ್ನ ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ಪೆಟ್ರೋಲ್ ಎಲ್ಲಿ ಬಳಸ್ತಾರೆ? ಪೆಟ್ರೋಲ್ ಅನ್ನ ವಾಹನಗಳಿಗೆ ಇಂಧನಗಳಾಗಿ ಪೆಟ್ರೋಲ್ ಅನ್ನ ಬಳಸ್ತಾರೆ. 2ನೇ ಚಿತ್ರವನ್ನ ನೋಡಿ. ಸೊ ಇದು ಡೀಸೆಲ್. ಸೊ ಹಾಗಾಗಿ ಇದನ್ನೆಲ್ಲಿ ಬಳಸ್ತಾರೆ? ವಾಹನಗಳಿಗೆ ಇಂಧನಗಳಾಗಿಯೂ ಬಳಸ್ತಾರೆ, ಮತ್ತೆ ವಿದ್ಯುತ್ ಜನರೇಟರ್ಗಳಲ್ಲಿ ಇದನ್ನ ಇಂಧನವಾಗಿ ಬಳಸ್ತಾರೆ. ತದನಂತರ 3ನೇ ಚಿತ್ರ ಕೆರೋಸಿನ್. ಸೊ ಕೆರೋಸಿನ್ ಅನ್ನ ಎಲ್ಲಿ ಬಳಸ್ತಾರೆ? ಅಡುಗೆಯಲ್ಲಿ ಬಳಸ್ತಾರೆ, ಮತ್ತೆ ಚಿಮಣಿ ಇಂಧನಗಳಾಗಿ ಕೆರೋಸಿನ್ ಅನ್ನ ಬಳಸ್ತಾರೆ. ನೆಕ್ಸ್ಟ್ ಚಿತ್ರ ನೋಡಿ, ಕ್ಯಾಂಡಲ್ಸ್ ಇದಾವೆ. ಸೊ ಕ್ಯಾಂಡಲ್ಸ್ ಅನ್ನ ಎಲ್ಲಿ ಬಳಸ್ತಾರೆ? ಬೆಳಕಿಗಾಗಿ ಬಳಸ್ತಾರೆ, ಕತ್ತಲೆ ಇದ್ದಾಗ ಬೆಳಕಿಗಾಗಿ ಬಳಸ್ತಾರೆ, ಮತ್ತೆ ಅಲಂಕಾರಕ್ಕಾಗಿಯೂ ಸಹ ಈ ಕ್ಯಾಂಡಲ್ಸ್ ಗಳನ್ನ ಬಳಸ್ತಾರೆ. ತದನಂತರ ಇರುವಂತಹದ್ದು LPG ಗ್ಯಾಸ್. ಇದನ್ನ ಅಡುಗೆ ಇಂಧನ ಮತ್ತೆ ಉದ್ಯಮಗಳಲ್ಲಿ ಬಳಸ್ತಾರೆ. ಅರ್ಥ ಆಗಿದೆಯಲ್ಲ? ತದನಂತರ ಚಟುವಟಿಕೆ 1.2, ಇದರಲ್ಲಿ 3ನೇದು ಪೆಟ್ರೋಲಿಯಂ ಉಂಟಾದುದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ. ಯಾವ ರೀತಿ ಪೆಟ್ರೋಲಿಯಂ ಉಂಟಾಗುತ್ತೆ? ಸೊ ಸಮುದ್ರದಲ್ಲಿ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನ ಸೇರ್ತವೆ. ಯಾವುದೇ ಜೀವಿ ಸತ್ತಾಗ ಅದು ಸಮುದ್ರದ ತಳವನ್ನ ಸೇರ್ತದೆ ಸಮುದ್ರದಲ್ಲಿ ಸತ್ತಾಗ. ಮತ್ತೆ ಮರಳು ಮತ್ತು ಜೇಡಿಮಣ್ಣಿನಿಂದ ದೇಹಗಳು ಆವರಿಸಿ ಕೊಳಿತವೆ. ಸೊ ಹಲವಾರು ವರ್ಷಗಳಲ್ಲಿ ಈ ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ತಾಪ ಮತ್ತೆ ಒತ್ತಡದಿಂದ ಸಸ್ಯ ಜೀವಿಗಳನ್ನ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತಿಸಲು ಸಹಾಯ ಮಾಡ್ತದೆ. ಸೊ ಈ ರೀತಿ ಪೆಟ್ರೋಲಿಯಂ ಉಂಟಾಗುವಂತಹದ್ದು. ನೆಕ್ಸ್ಟ್ ಚಟುವಟಿಕೆ 2.4, ಪಳೆಯುಳಿಕೆ ಇಂಧನಗಳನ್ನ ಬಳಸುವ ಸನ್ನಿವೇಶಗಳನ್ನ ಪಟ್ಟಿ ಮಾಡಿ. ಎಲ್ಲೆಲ್ಲಿ ಪಳೆಯುಳಿಕೆ ಇಂಧನಗಳನ್ನ ಬಳಸ್ತಾರೆ? ಮೊದಲನೇದು ವಾಹನಗಳಿಗೆ ಇಂಧನವಾಗಿ ಬಳಸ್ತಾರೆ ಪಳೆಯುಳಿಕೆ ಇಂಧನವನ್ನ, ವಿದ್ಯುತ್ ಜನರೇಟರ್ಗಳಲ್ಲಿ, ಅಡುಗೆ ಇಂಧನವಾಗಿ ಬಳಸ್ತಾರೆ, ಚಿಮಣಿ ಇಂಧನವಾಗಿ ಬಳಸ್ತಾರೆ, ಕೈಗಾರಿಕೆಗಳಲ್ಲಿ ಬಳಸ್ತಾರೆ, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿಯೂ ಸಹ ಈ ಪಳೆಯುಳಿಕೆ ಇಂಧನಗಳನ್ನ ಬಳಸಲಾಗ್ತದೆ. ನೆಕ್ಸ್ಟ್ ಇನ್ನೊಂದು ಚಟುವಟಿಕೆ, ನಿನ್ನ ಸಹಪಾಠಿಗಳು ಶಾಲೆಗೆ ಬರುವ ವಿಧಾನಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ. ಅಂದ್ರೆ ನಿಮ್ಮ ಶಾಲೆಗೆ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಕೆಲವರು ಸೈಕಲಲ್ಲಿ ಬರ್ತಾರೆ, ಬಸ್ಸಲ್ಲಿ ಬರ್ತಾರೆ. ಸೊ ಅದರ ಮಾಹಿತಿ ಕೇಳಿದ್ದಾರೆ. ಕಾಲ್ನಡಿಗೆಯಲ್ಲಿ ಬರುವ ಸಂಖ್ಯೆ ಎಷ್ಟು? ಸೊ ನಡ್ಕೊಂಡ್ ಬರೋರು ಸೊ ಎಷ್ಟು? ನಿಮ್ಮ ಶಾಲೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅದನ್ನ ಬರೀರಿ, ಅಥವಾ ಇದನ್ನೇ ಬರೆದ್ರು ನಡೆಯುತ್ತೆ. 10, ಸೈಕಲ್ ಬಳಸುವವರು 12, ಬಸ್ನಲ್ಲಿ ಬರುವವರು 15, ಪೋಷಕರೇ ಸ್ವಂತಹ ಕರೆದುಕೊಂಡು ಬಂದು ಬಿಟ್ಟು ಹೋಗುವಂತಹದ್ದು 18.
ಸೊ ಈ ಮೇಲಿನ ದತ್ತಾಂಶದ ಆಧಾರದ ಮೇಲೆ ಇಂಧನ ಉಳಿತಾಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೇಳಿದರೆ ಇಂಧನ ಬಳಸದೆ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ. ಇಂಧನ ಬಳಸದೆ ಅಂದ್ರೆ ಕಾಲ್ನಡಿಗೆ ಮತ್ತೆ ಸೈಕಲ್ ಎರಡೂ ಸಹ ಇಂಧನ ಬಳಸೋದಿಲ್ಲ. ಹಾಗಾಗಿ ಇವೆರಡನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ? 22 ಮಂದಿ ಇಂಧನ ಬಳಸದೆ ಬರ್ತಾ ಇದ್ದಾರೆ. ಸಾಮೂಹಿಕ ಸಾರಿಗೆಯಲ್ಲಿ ಬರ್ತಿರೋ ಅಂದ್ರೆ ಬಸ್ಸಲ್ಲಿ ಬರ್ತಿರೋರು 15 ಮಂದಿ. ಸೊ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ವಾಹನ ಬಳಸಿ ಬರುವುದಾದರೆ ಯಾವ ವಿಧದ ವಾಹನ ಸೂಕ್ತ ಮತ್ತು ಏಕೆ ಕೇಳಿದ್ದಾರೆ. ಸೊ ಶಾಲೆಗೆ ಬರೋ ಎಲ್ಲಾ ವಿದ್ಯಾರ್ಥಿಗಳು ವಾಹನ ಬಳಸೋದಾದ್ರೆ ಸೈಕಲ್ ಸೂಕ್ತ. ಯಾಕೆಂತ ಹೇಳಿದ್ರೆ ಸೈಕಲ್ ಚಲಿಸಲು ಯಾವುದೇ ಇಂಧನ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಆ ವಿದ್ಯಾರ್ಥಿಗಳು ತುಂಬಾ ದೂರದಿಂದ ಬರ್ತಿದ್ದಾರೆ ಅಂದ್ರೆ ಸಾಮೂಹಿಕ ಸಾರಿಗೆ ಅಥವಾ ಬಸ್ನಲ್ಲಿ ಬರಬಹುದು. ಸೊ ಇದಿಷ್ಟು ನಿಮಗೆ ಕಲಿಕಾಫಲ 2ರಲ್ಲಿ ಬರುವಂತಹ ಪ್ರಶ್ನೆಗಳಾಗಿವೆ. ತದನಂತರ ನಾವು ಕಲಿಕಾಫಲ 3ಕ್ಕೆ ಹೋಗೋಣ. ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯದ ಪರಿಣಾಮಗಳನ್ನು ತಿಳಿದು ಮಾಲಿನ್ಯಗಳನ್ನು ತಡೆಗಟ್ಟುವ ಕ್ರಮವನ್ನು ವಿವರಿಸುವುದು. ಸೊ ಇಲ್ಲೊಂದು ಚಟುವಟಿಕೆ ಇದೆ ಮಕ್ಕಳ. ಈ ಕೆಳಗೆ ನೀಡಲಾದ ಚಿತ್ರಗಳನ್ನು ಆಧರಿಸಿ ಗಾಳಿಯ ಗುಣಮಟ್ಟವನ್ನು ಹೋಲಿಸಿ ಶಿಕ್ಷಕರು ಮತ್ತು ಹಿರಿಯರ ಸಹಾಯ ಪಡೆದು ನಿಮ್ಮ ಉತ್ತರವನ್ನು ನೀಡಿರುವ ಜಾಗದಲ್ಲಿ ಬರೆಯಿರಿ. ಸೊ ನಿಮಗಿಲ್ಲಿ ಮೊದಲನೇ ಚಿತ್ರ ಕಾಣಿಸ್ತಾ ಇದೆ. ಹೆಚ್ಚಾದ ವಾಹನಗಳಿದಾವೆ, ಜನಸಂಖ್ಯೆನೂ ಸಹ ಹೆಚ್ಚಾಗಿದೆ, ಆ ವಾತಾವರಣವೆಲ್ಲ ಹೊಗೆಯಿಂದ ಕೂಡಿದೆ. ಸೊ ಹಾಗಾಗಿ ಈ ಚಿತ್ರದಲ್ಲಿ ನಾವು ಹೆಚ್ಚು ವಾಹನಗಳನ್ನ ನಾವು ನೋಡ್ತಾ ಇದೀವಿ ಮತ್ತು ಅದರಿಂದ ಬರುವ ಹೊಗೆ ವಾತಾವರಣವನ್ನ ಸೇರಿದೆ. ಇದು ಉತ್ತಮವಾದ ಗಾಳಿಯ ಗುಣಮಟ್ಟವನ್ನ ಹೊಂದಿಲ್ಲ. ಯಾಕೆಂತ ಹೇಳಿದ್ರೆ ಆ ವಾತಾವರಣ ಪೂರ್ತಿ ಏನಾಗಿದೆ? ಬರೀ ಮಾಲಿನ್ಯವನ್ನೇ ಹೊಂದಿದೆ. ಸೊ ಎರಡನೇ ಚಿತ್ರವನ್ನು ನೋಡಿ. ಇಲ್ಲಿ ಕೈಗಾರಿಕೆಯಿಂದ ಹೋಗ್ತಿರುವಂತಹ ಹೊಗೆ ನಮಗೆ ಕಾಣಿಸ್ತಾ ಇದೆ. ದಟ್ಟವಾದ ಹೊಗೆಯಿಂದ ಕೂಡಿದೆ ಈ ಚಿತ್ರ. ಸೊ ಬರೆಯೋಣ, ದಟ್ಟವಾದ ಹೊಗೆಯಿಂದ ಕೂಡಿದೆ. ಸೊ ಕೈಗಾರಿಕೆಗಳಿಂದ ಬರುವಂತಹ ಹೊಗೆಯು ಅನೇಕ ಮಲಿನಕಾರಿಗಳನ್ನ ಹೊಂದಿದೆ. ನಮಗೆ ಗೊತ್ತಿದೆ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಸಲ್ಫರ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಎಲ್ಲಾ ಅನಿಲಗಳನ್ನ ಮಲಿನಕಾರಿ ಹೊಂದಿರೋದ್ರಿಂದ ಅದೇನ್ ಮಾಡ್ತಾ ಇದೆ? ವಾಯು ಮಾಲಿನ್ಯವನ್ನ ಉಂಟು ಮಾಡ್ತಾ ಇದೆ. ಹಾಗಾಗಿ ಈ ವಾತಾವರಣವು ಸಹ ಉತ್ತಮವಾದ ಗಾಳಿಯ ಮಟ್ಟವನ್ನ ಹೊಂದಿಲ್ಲ. ಸೊ ಮೂರನೇ ಚಿತ್ರ ನೋಡಿ. ಇದು ಒಂದು ಕಾಡಿನ ಚಿತ್ರ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾವು ಈ ಚಿತ್ರ ನೋಡಿದೆ ಅರ್ಥ ಆಗುತ್ತೆ, ಇದು ಉತ್ತಮವಾದ ಗಾಳಿಯ ಗುಣಮಟ್ಟವನ್ನ ಹೊಂದಿದೆ. ಯಾಕೆಂದ್ರೆ ಇದು ಒಂದು ಕಾಡಿನ ಚಿತ್ರ ಆಗಿದೆ ಮತ್ತೆ ಇಲ್ಲಿ ಯಾವುದೇ ರೀತಿಯ ಹೊಗೆ ಇರೋದಿಲ್ಲ, ಮಲಿನಕಾರಿಗಳಿರೋದಿಲ್ಲ. ಸೊ ಇಲ್ಲಿ ಆಕ್ಸಿಜನ್ ಯಥೇಚ್ಛವಾಗಿರುತ್ತದೆ, ಉತ್ತಮವಾದ ಗಾಳಿಯನ್ನ ಹೊಂದಿರುವಂತಹದ್ದು ಈ ಮೂರನೇ ಚಿತ್ರವಾಗಿದೆ. ನೆಕ್ಸ್ಟ್ ಚಟುವಟಿಕೆ 3.2. ಅದರಲ್ಲಿ ನಿಮ್ಮ ಮನೆಯಲ್ಲಿ ಒಂದು ದಿನದಲ್ಲಿ ಬಳಸುವ ನೀರಿನ ಅಂದಾಜು ಪ್ರಮಾಣವನ್ನ ಕೋಷ್ಟಕದಲ್ಲಿ ಬರೆಯಿರಿ. ಸೊ ಕುಡಿಯಲು 3 ಲೀಟರ್, ಹಲ್ಲುಜ್ಜಲು 1 ಲೀಟರ್, ಸ್ನಾನ ಮಾಡಲು 15 ಲೀಟ್ರು, ಪಾತ್ರೆ ತೊಳೆಯಲು 4 ಲೀಟ್ರು, ಬಟ್ಟೆ ಒಗೆಯಲು 30 ಲೀಟ್ರು, ಶೌಚಕ್ಕಾಗಿ 2 ಲೀಟ್ರು, ನೆಲ ಹೊರೆಸಲು 6 ಲೀಟ್ರು, ಇತರೆ ಕೆಲಸಗಳಿಗೆ 7 ಲೀಟ್ರು, ಒಟ್ಟಾರೆ 67 ಲೀಟರ್. ಸೊ ನೀವು ಇಷ್ಟೇ ಬರಿಬೇಕು ಅಂತಲ್ಲ, ನೀವೆಷ್ಟು ಬಳಸ್ತೀರಾ ನೀವು ಅದನ್ನಲ್ಲಿ ಹಾಕ್ಬೋದು. ನಂತರ ಶಿಕ್ಷಕರ ನೆರವಿನಿಂದ ಭೂಮಿಯ ಮೇಲೆ ಲಭ್ಯವಿರುವ ನೀರಿನ ವಿವಿಧ ಮೂಲಗಳನ್ನ ತೋರಿಸುವ ಪೈ ನಕ್ಷೆಯನ್ನ ರಚಿಸಿ. ಸೊ ನಮಗೆ ಗೊತ್ತಿದೆ ಮಕ್ಕಳ, ಭೂಮಿಯ ಮೇಲೆ 97% ಸಾಲ್ಟ್ ವಾಟರ್ ಅಂದ್ರೆ ಉಪ್ಪು ನೀರನ್ನೇ ಹೊಂದಿರುವಂಥದ್ದು. ಇದು ನಮಗೆ ಕುಡಿಯಲು ಯೋಗ್ಯವಾದ ನೀರಲ್ಲ. 97%. ಕೇವಲ 3% ಅಷ್ಟು ನೀರು ಮಾತ್ರ ಫ್ರೆಶ್ ವಾಟರ್ ಆಗಿರುತ್ತೆ. ಸೊ ಇದನ್ನ ಮಾತ್ರ ನಾವು ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರಾಗಿದೆ. ಈ ನೀರು ಕೃಷಿಗೂ ಯೋಗ್ಯವಿಲ್ಲ. ಸೊ ಈ 3% ಅಲ್ಲೇ ಕುಡಿಲಿಕ್ಕೆ, ವ್ಯವಸಾಯಕ್ಕೆ ಮತ್ತೆ ಪ್ರತಿಯೊಂದು ಕೆಲಸಕ್ಕೂ ಈ ನೀರು ಅಷ್ಟನ್ನೇ ಬಳಸಬೇಕಾಗತ್ತೆ. ತದನಂತರ ನಮಗೆ ಚಟುವಟಿಕೆ 1.3 ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಜಲಮಾಲಿನ್ಯವನ್ನ ತೋರಿಸುವ ವಿವಿಧ ಸನ್ನಿವೇಶಗಳ ಚಿತ್ರಗಳನ್ನ ಸಂಗ್ರಹಿಸಿ ನೀಡಿರುವ ಬಾಕ್ಸ್ಗಳಲ್ಲಿ ಅಂಟಿಸಿ. ಸೊ ಇಲ್ಲಿ ನೋಡಿ, ನಾನು 4 ಸಹ ನಾನು ನಿಮಗೆ ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದೀನಿ. ಸೊ ನೀವು ಚಿತ್ರಗಳನ್ನ ಕಟ್ ಮಾಡಿ ಯಾವ್ದಾದ್ರು ಪೇಪರ್ಸ್ ಅಲ್ಲಿ ಇರುತ್ತೆ, ನಾನಿಲ್ಲಿ ನಿಮಗೆ ಈ ಚಿತ್ರಗಳನ್ನ ಕೊಟ್ಟಿದ್ದೀನಿ. ಇವನ್ ಇಲ್ಲೂ ಸಹ ಟೋಟಲಿ 6 ಚಿತ್ರವನ್ನ ಕೇಳಿದ್ದಾರೆ. ನೋಡಿ, ಇಲ್ಲಿ ಚಿತ್ರಗಳನ್ನ ನಾನು ಕೊಟ್ಟಿದ್ದೀನಿ. ಸೊ ಇದನ್ನೇ ನೀವು ಹಾಕ್ಬೇಕು ಅಂತಲ್ಲ, ನಿಮಗೆ ಯಾವುದು ನ್ಯೂಸ್ ಪೇಪರ್ಗಳಲ್ಲಿ ಸಿಗುತ್ತೆ ಅದನ್ನ ಕಟ್ ಮಾಡಿ ಹಾಕಬಹುದು. ನೆಕ್ಸ್ಟ್, ನೀರಿನ ಸಂರಕ್ಷಣೆಗೆ ನನ್ನ ಸಲಹೆಗಳು. ಸೊ ಏನೆಲ್ಲ ಸಲಹೆಗಳನ್ನ ನೀವು ಕೊಡ್ತೀರಾ? ಕಾರ್ಖಾನೆಗಳ ತ್ಯಾಜ್ಯ ನೀರನ್ನ ಶುದ್ಧೀಕರಣ ಮಾಡಿ ಮರುಬಳಕೆ ಮಾಡುವುದು, ತ್ಯಾಜ್ಯ ನೀರನ್ನ ಕೆರೆ, ನದಿ ಮೂಲಗಳಿಗೆ ಬಿಡದಿರುವುದು, ಮತ್ತೆ ಅವಶ್ಯಕತೆ ಇದ್ದಷ್ಟು ಮಾತ್ರ ನೀರನ್ನ ಬಳಸುವುದು, ದನಕರುಗಳು, ಬಟ್ಟೆಗಳನ್ನ ನದಿ, ಕೆರೆ ಅಥವಾ ಕಾಲುವೆಗಳಲ್ಲಿ ತೊಳೆಯದಿರುವುದು. ಸೊ ಈ ರೀತಿ ಮಾಡೋದ್ರಿಂದ ನಾವು ನೀರನ್ನ ಸಂರಕ್ಷಣೆ ಮಾಡಬಹುದು. ಇದಿಷ್ಟು ನಿಮ್ಮ ಕಲಿಕಾಫಲ 3ರಲ್ಲಿ ಬರುವಂತಹ ಪ್ರಶ್ನೆಗಳು. ಸೊ ಒಟ್ಟಾರೆ ನಾನು ಇಲ್ಲಿ ನಿಮಗೆ 3 ಕಲಿಕಾಫಲಗಳನ್ನ ಶೀರ್ಷಿಕೆ 1ರಲ್ಲಿ ಬರುವಂತಹ ಎಲ್ಲಾ ಉತ್ತರಗಳನ್ನ ನೀಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಶೀರ್ಷಿಕೆ 2ಅನ್ನ ನಾನು ನಿಮಗೆ
ಅವುಗಳ ಉತ್ತರದೊಂದಿಗೆ ತಿಳಿಸ್ಕೊಡ್ತೀನಿ. ಹಾಗೂ ಎಲ್ಲ 5ರಿಂದ 9ನೇ ತರಗತಿಯ ಎಲ್ಲ ಸಬ್ಜೆಕ್ಟಲ್ಲೂ ನಾವು ಕಲಿಕಾ ಬಲವರ್ಧನೆಯ ಚಟುವಟಿಕೆಗಳನ್ನು ನಿಮ್ಮ ಜೊತೆ ಸೊಲ್ಯೂಷನ್ಸನ್ನು ಮಾಡೋದ್ರಿಂದ ಸೊ ನಿಮಗೆ ಯೂಸ್ ಆಗುತ್ತೆ. ಹಾಗಾಗಿ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.